ಆತ್ಮೀಯರೇ, ಸಾಯಿ ಪರಿವಾರ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವಾದಂಥ ಸಂಸ್ಥೆ. ಈ ಒಂದು ಉಳ್ಳಾಲ ಭಾಗದಲ್ಲಿ ಯಶಸ್ವಿಯಾಗಿ ದ್ವಿತೀಯ ಬಾರಿಗೆ ಕುಣಿತ ಭಜನಾ ಸ್ಪರ್ಧೆಯನ್ನು ಸುಗೀತ್ ನಲಿಪುಗ ಎಂಬ ಆಯೋಜನೆಯಲ್ಲಿ ಕುಣಿತ ಭಜನಾ ಸ್ಪರ್ಧೆಯನ್ನು ಆಯೋಜಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಜೂನ್ ತಿಂಗಳ 29ನೇ ತಾರೀಕಿನಂದು. ಸೇವೆಯ ಮೂಲಕವೇ ಈ ಭಾಗದಲ್ಲಿ ಒಂದು ಜನಸಾಮಾನ್ಯರಲ್ಲೇ ಬದುಕಿನಲ್ಲಿ ಒಂದು ಹಾಸುಹೊಕ್ಕಾದಂಥ ಒಂದು ಸಂಸ್ಥೆ ಸಾಯಿ ಪರಿವಾರ ಟ್ರಸ್ಟ್. ಮಂಗಳೂರಿನಿಂದ ಕೇರಳ ಭಾಗಕ್ಕೆ ಹೋಗುವಂಥ ರಾಜ ರಸ್ತೆಯಲ್ಲಿರುವಂಥ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಒಂದು ಸೇವಾಲಯದಲ್ಲಿ ಹಲವು ಕಾರ್ಯಕ್ರಮಗಳು, ಸಮಾಜಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಒಂದು ಸಂಸ್ಥೆ ಒಂದು ಎತ್ತರದ ಮಟ್ಟಿಗೆ ಬೆಳೆದಿದೆ. ಅದು ಏಕೆಂದರೆ ಸಮಾಜದ ಋಣಾತ್ಮಕವಾದಂಥ ಋಣವನ್ನು ತೀರಿಸುವಂಥ ಒಂದು ಮಹತ್ ಕಾರ್ಯದ ನಿಮಿತ್ತವಾಗಿ ಕುಣಿತ ಭಜನೆಯ ಮೂಲಕ ಒಂದು ಕಾರ್ಯಕ್ರಮವನ್ನು ಒಂದು ಸಾರ್ವಜನಿಕವಾಗಿ ಒಂದು ಸೌಂದರ್ಯ ಇರ್ಬೋದು, ಅದರ ಉಲ್ಲಾಸ ಇರ್ಬೋದು, ಉತ್ಸಾಹ ಇರ್ಬೋದು, ಎಲ್ಲವನ್ನು ಕೂಡ ನಮಗೆ ಮನ ಮುಟ್ಟುವಂಥ ರೀತಿಯಲ್ಲಿ ಆಯೋಜನೆ ಮಾಡುವಂಥ ಒಂದು ನೆಲೆಯಲ್ಲಿ ಸಾಯಿ ಪರಿವಾರ ಟ್ರಸ್ಟ್ ಕುಣಿತ ಭಜನಾ ಸ್ಪರ್ಧೆ ಸುಗೀತ್ ನಲಿಪುಗ ಎಂಬ ಒಂದು ಸ್ಲೋಗನ್ನ ಮೂಲಕ ಆಯೋಜನೆ ಮಾಡಿದೆ. ಈ ನೆಲೆಯಲ್ಲಿ ಇದರ ಎಲ್ಲ ಕಾರ್ಯರೂಪ ರೇಷೆಗಳನ್ನೆಲ್ಲ ನಮ್ಮೊಟ್ಟಿಗೆ ಹಂಚಿಕೊಳ್ಳುವವರು ನಮ್ಮ ಡಾಕ್ಟರ್ ಅರುಣ್ ಉಲ್ಲಾಲ್ರವರು, ಸಾಹಿತಿ ವಿದ್ವಾಂಸರು, ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಗೌರವ ಸದಸ್ಯರು, ಗೌರವ ಮಾರ್ಗದರ್ಶಕ ಸಲಹೆಗಾರರು ಕೂಡ ಆಗಿದ್ದಾರೆ. ಎಲ್ಲ ವ್ಯವಸ್ಥೆ ದೃಷ್ಟಿಯಿಂದ ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದರೆಲ್ಲ ಮಾಹಿತಿಯನ್ನು ನಮ್ಮ ಸಾಯಿ ಪರಿವಾರ ಟ್ರಸ್ಟ್ ಸೇವಾಲಯದಲ್ಲಿ ಅರುಣ್ ಉಲ್ಲಾಲ್ರವರು ನೀಡಲಿಕ್ಕಿದ್ದಾರೆ. ಜೊತೆಯಲ್ಲಿ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ನ ಒಂದು ಸ್ಥಾಪಕ ಟ್ರಸ್ಟಿ ಆಗಿರುವಂಥ ಗಣೇಶ್ ಅಂಚನ್ರವರಿದ್ದಾರೆ, ಅಶೋಕ್ ಉಚ್ಚಿಲ್ರವರಿದ್ದಾರೆ, ಕುಶಲ್ರಾಜ್ ತೊಕ್ಕೋಟ್ರವರಿದ್ದಾರೆ, ಹಾಗೆ ಸ್ಥಾಪಕ ಟ್ರಸ್ಟಿ ಆಗಿರುವಂಥ ನಮ್ಮ ಪುರುಷೋತ್ತಮ ಕಲ್ಲಾಪುರವರಿದ್ದಾರೆ. ಜೊತೆಯಲ್ಲಿ ಎದುರು ಭಾಗದಲ್ಲಿ ಕುಳಿತಿರುವ ಎಲ್ಲ ಕೂಡ ಸಾಯಿ ಪರಿವಾರನ ನಿಸ್ವಾರ್ಥ ಸ್ವಯಂ ಸೇವಕರು. ಅವರ ಉಪಸ್ಥಿತಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ತಿದ್ದೇವೆ. ಇದರ ಮುಂದಿನ ಕಾರ್ಯಭಾಗವನ್ನು ವಿವರಿಸಲಿಕ್ಕಿದ್ದಾರೆ ಡಾಕ್ಟರ್ ಅರುಣ್ ಉಲ್ಲಾಲ್. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪ್ರವೀಣೇಶ್ ಕುಂಪಾಲ ಅವರು ಹೇಳಿರುವ ಮಾಹಿತಿಯನ್ನೇ ಮುಂದುವರಿಸುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ಬೇರೆ ಬೇರೆ ರೀತಿಯ ಚಟುವಟಿಕೆಯಲ್ಲಿ ಕಳೆದ ವರ್ಷ ಒಂದು ವಿನೂತನವಾಗಿರುವ ಪ್ರಯತ್ನವನ್ನು ಮಾಡಿತ್ತು. ಅದು ಸುಗೀತ್ ನಲಿಪುಗ ಎನ್ನುವ ಪರಿಕಲ್ಪನೆಯಲ್ಲಿ ಒಂದು ಜಿಲ್ಲಾ ಮಟ್ಟದಿಂದ ಮೊದಲುಗೊಂಡು ತ್ರಿವಳಿ ಜಿಲ್ಲಾ ಮಟ್ಟ ತನಕ ಒಂದು ಕುಣಿತ ಭಜನಾ ಸ್ಪರ್ಧೆಯನ್ನು ಆಯೋಜಿಸಿತ್ತು. ಕಳೆದ ವರ್ಷ ಒಟ್ಟು ಯಾವುದೇ ರೀತಿಯ ವಯೋಮಿತಿಗಳ ನಿರ್ಬಂಧ ಇಲ್ಲದೆ ಎಲ್ಲರಿಗೂ ಒಂದು ಕುಣಿತ ಭಜನವನ್ನು ಆಯೋಜನೆ ಮಾಡಿತ್ತು. ಬಹಳ ಯಶಸ್ವಿಯಾಗಿದೆ. ಒಳ್ಳೆಯ ಫಲಿತಾಂಶ, ಪ್ರಾಮಾಣಿಕವಾಗಿರುವಂತಹ ಕಾರ್ಯಕ್ರಮ. ಸ್ಪರ್ಧೆಯ ಮುಖೇನ ಒಂದಷ್ಟು ಯುವ ಮನಸ್ಸುಗಳು ಈ ಕಡೆಗೆ ಬರುವ ಹಾಗೆ ಮತ್ತು ಭಜನೆಯ ಕಡೆಗೆ ಆಕರ್ಷಣೆ ಆಗುವ ಹಾಗೆ ಒಂದು ರೀತಿಯ ಒಂದು ನವೀನ ಮಾಧ್ಯಮವನ್ನು ಪರಿಚಯಿಸಿಕೊಟ್ಟಂತಹ ಸಂತೃಪ್ತಿ ಸಾಯಿ ಪರಿವಾರ ಟ್ರಸ್ಟ್ಗಿದೆ. ಕಳೆದ ಯಶಸ್ವಿಯ ಮಾನದಂಡವನ್ನೇ ಇಟ್ಟುಕೊಂಡು ಮತ್ತು ಕುಣಿತ ಭಜನಾ ತಂಡ ಮತ್ತು ಕುಣಿತ ಭಜನಾಸಕ್ತರ ಬಹು ನಿರೀಕ್ಷೆ, ಬೇಡಿಕೆ, ಒತ್ತಾಯ ಇವುಗಳ ಆಧಾರದಲ್ಲಿ ಈ ವರ್ಷ ಮತ್ತೆ ಸುಗೀತ್ ನಲಿಪುಗ ಎನ್ನುವಂಥ ಈ ಸ್ಪರ್ಧೆ ಆಯೋಜನೆ ಮಾಡ್ತಾ ಇದ್ದೇವೆ. ಇದರ ಹಿಂದೆ ಸಾಯಿ ಪರಿವಾರ ಟ್ರಸ್ಟಿನ ಸದಸ್ಯರ ಮಾತ್ರ ಅಲ್ಲ, ಇಡೀ ತೊಕ್ಕೋಟು ಉಳ್ಳಾಳ ಭಾಗದ ಜನರ ಒತ್ತಾಸೆ ಇದೆ. ಆಗಬೇಕು, ಒಂದಷ್ಟು ಜನ ಕುಣಿತ ಭಜನೆಯ ಕಾರಣಕ್ಕೆ ನಮ್ಮ ಊರಿಗೆ ಬರುವಂತಾಗಬೇಕು ಅಂತ. ಈ ಬಾರಿ ಭಾಳ ಅಧಿಕೃತವಾಗಿ ತ್ರಿವಳಿ ಜಿಲ್ಲಾ ಮಟ್ಟ 3 ಜಿಲ್ಲೆ, ಅದು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕುಂದಾಪುರದಿಂದ ಬಾರ್ಕೂರು ಕುಂದಾಪುರದಿಂದ ಮೊದಲುಗೊಂಡು ಉಡುಪಿ ಜಿಲ್ಲೆ, ಇತ್ತ ಮಧ್ಯ ಕಾಸರಗೋಡು ತನಕ ಕಾಸರಗೋಡು ಜಿಲ್ಲೆ, ಈ 3 ವ್ಯಾಪ್ತಿಯ ಪರಿಣಿತ ತಂಡಗಳು ಹೆಸರು ನೋಂದಾಯಿಸಿವೆ. ನಾವೇನೋ ಒಂದು 20 ತಂಡಗಳು ಬರ್ಬೋದೇನೋ ಎಂಬ ನಿರೀಕ್ಷೆ ಇದ್ದರೆ ಈಗ ಈ ಕೊನೆಯ ಹಂತಕ್ಕೆ 2 ದಿವಸ ಬಾಕಿ ಇರುವಾಗ 32 ತಂಡಗಳು ಅದರಲ್ಲೂ ನುರಿತ ತಂಡಗಳು ಹೆಸರನ್ನು ನೋಂದಾಯಿಸಿ ಈ ಮೂಲಕ ಒಂದು ಏನು ಸಂದೇಶ ದಾಡ್ತಾ ಇದೆ ಅಂದರೆ, ಜನ ಸಾಯಿ ಪರಿವಾರನ ಕಳೆದ ವರ್ಷದ ಪ್ರಾಮಾಣಿಕ ಪ್ರಯತ್ನವನ್ನು ಮೆಚ್ಚಿದ್ದಾರೆ, ಮತ್ತೊಮ್ಮೆ ನಿರೀಕ್ಷೆ ಮಾಡ್ತಾರೆ ಎಂಬುದು ಸಾಬೀತಾಗಿದೆ. ಅದಕ್ಕೆ ಈ ನಮೂನೆಯಲ್ಲಿ ನಮಗೆ ದಾನಿಗಳ ಪ್ರೋತ್ಸಾಹ, ಸದಸ್ಯರ ಉತ್ಸಾಹದ ಕೆಲಸ, ಪರಿಶ್ರಮ, ನಿತ್ಯ ನಿರಂತರವಾಗಿ ಸೇರ್ಪಡೆಯಾಗಿ ಮಾಡುವಂಥ ಕೆಲಸ ಕಾರ್ಯಗಳು, ಅದರ ಜೊತೆಗೆ ತಂಡಗಳ ನೋಂದಾವಣೆ, ಇದು ನಮಗೆ ಭರವಸೆಯ ಮುದ್ರೆಗಳು. ಈ ಕಾರಣದಿಂದಾಗಿ ಈ ಬಾರಿ ಸುಗೀತ್ ನಲಿಪುಗ ತಂಡ ನಮ್ಮ ಈ ತಿಂಗಳ ಜೂನ್ ತಿಂಗಳ ಕೊನೆಯ ಆದಿತ್ಯವಾರ 29ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭಗೊಳ್ತದೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ಸಾಯಿ ಪರಿವಾರನ ದಾರಿಯನ್ನೇ ಹಾಗೆ ಮುಂದುವರಿಸಿಕೊಂಡು ಹೋದರೆ ಅಲ್ಲೇ ಸಿಗುವಂತಹ ಗಟ್ಟಿ ಸಮಾಜ ಭವನ, ಈ ಕಳೆದ ವರ್ಷ ಅಲ್ಲೇ ಸ್ಪರ್ಧೆಯಾಗಿತ್ತು. ಅಲ್ಲಿ
ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಬೆಳಿಗ್ಗೆಯಿಂದ ಮೊದಲುಗೊಂಡು ರಾತ್ರಿಯ ತನಕ ನಿರಂತರ ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ 32 ತಂಡಗಳ ಪ್ರದರ್ಶನ ನಡೆಯಲಿಕ್ಕಿದೆ. 15 ನಿಮಿಷಗಳ ಕಾಲ, 15ರಿಂದ 17 ನಿಮಿಷಗಳ ಕಾಲ ಅವರ ಪ್ರಸ್ತುತಿ ಇರ್ತದೆ. ಆದರೆ ನೋಂದಾಯಿಸಿರುವಂಥದ್ದು ಎಲ್ಲವೂ ಪರಿಣಿತ ಅನುಭವಿ ತಂಡ ಆಗಿರುವ ಕಾರಣ ಪ್ರತಿ ತಂಡದ ಪ್ರದರ್ಶನವೂ ನೋಡಲರ್ಹವಾದದ್ದೇ, ಕುತೂಹಲವನ್ನು ಕೆರಳಿಸುವಂಥದ್ದು. ಹಾಗಾಗಿ ನಾವು ಬಂದ ಕ್ಷಣಕ್ಕೆ ಸುಮ್ಮನೆ ಹೀಗೆ ಕೂತು ನೋಡೋದಾದರೂ ಕೂಡ ಅದು ರೋಮಾಂಚನವನ್ನು ಉಂಟು ಮಾಡುವಂಥ ಪ್ರದರ್ಶನ. ನಮ್ಮ ನಿರೀಕ್ಷೆ ಇಷ್ಟೇ, ಆಹ್ವಾನದ ಮೇರೆಗೆ ಸ್ಪರ್ಧೆಯ ಕಾರಣಕ್ಕೆ ತಂಡಗಳು ಹೇಗೂ ಬರ್ತದೆ ಮತ್ತು ನಮ್ಮ ನಿರಂತರವಾಗಿ ಯಾವ ಕಿಂಚಿತ್ ಫಲಾಪೇಕ್ಷೆ ಇಲ್ಲದೆ ಪರಿಶ್ರಮಿಸುತ್ತಿರುವ ಸಾಯಿ ಪರಿವಾರನ ಯಶಸ್ಸಿಗೆ ನಾಳೆ ದಿನ ಕಾರ್ಯಕ್ರಮ ನಡೀಬೇಕು, ಕೀರ್ತಿಪ್ರದ ಆಗಬೇಕು ಎನ್ನುವ ಕಾರಣಕ್ಕೆ ಪರಿಶ್ರಮಿಸುತ್ತಿರುವ ನಮ್ಮ ಸದಸ್ಯರ ನಿರಂತರ ಪರಿಶ್ರಮ ಇದೆ. ಅದರ ಜೊತೆಗೆ ಯಶಸ್ವಿಯಾಗಬೇಕಿದ್ರೆ ಬರೀ ತೊಕ್ಕೋಟು ಉಳ್ಳಾಳಲ್ಲ. ಸ್ಪರ್ಧೆಗೆ ಹೇಗೆ ಕುಂದಾಪುರ ಬಾರ್ಕೂರಿನಿಂದ ಕಾಸರಗೋಡಿನಿಂದ ಜನಸಂದಣಿ ಬಂದಿದೆಯೋ, ತಂಡಗಳು ನೋಂದಾವಣೆಗೊಂಡಿದೆಯೋ, ಅದೇ ರೀತಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಕಳೆದ ವರ್ಷದ ಒಂದು ದಾಖಲೆ ಅಂಶ ಪ್ರವೀಣಣ್ಣನಿಗೆ ನೆನಪಿರ್ಬೋದು. ಸಭಾಂಗಣ ಬರಿದಾಗಲೇ ಇಲ್ಲ. ಕೊನೆ ತನಕವೂ ಸಭಾಂಗಣ ಬರಿದ ಖಾಲಿ ಕುರ್ಚಿಗಳು ಅಂತೆಲ್ಲ ನಿರಂತರವಾದ ಒತ್ತಾಯ ಅಲ್ಲದೆ ಸಹಜ ಆಸಕ್ತಿಯಿಂದ ಬಂದಂಥ ಪ್ರೇಕ್ಷಕರಿದ್ದರು. ಜನ ನೇರ ಪ್ರಸಾರ ನೋಡಿ ಬಂದವರಿದ್ದಾರೆ, ಸುದ್ದಿ ಕೇಳಿ ಬಂದವರಿದ್ದಾರೆ, ಉತ್ಸಾಹದ ಪ್ರಭಾವಕ್ಕೆ ಬಿದ್ದು ಬಂದವರಿದ್ದಾರೆ. ಹಾಗಾಗಿ ಈ ಬಾರಿಯೂ ಮಂಗಳೂರಿನಿಂದ, ಉಡುಪಿಯಿಂದ, ಕಾಸರಗೋಡಿನಿಂದ ಸುತ್ತಮುತ್ತ ಇರುವಂಥ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ವ್ಯವಸ್ಥೆಗಳಿರ್ತದೆ, ಉಪಹಾರ, ಊಟ ಎಲ್ಲ ವ್ಯವಸ್ಥೆಗಳಿರ್ತದೆ. ಈ ಕಾರ್ಯಕ್ರಮವನ್ನು ಸಾಧ್ಯ ಆದಷ್ಟು ಹೆಚ್ಚು ಸಮಯ ಅಂದು ಗಟ್ಟಿ ಸಮಾಜ ಭವನದಲ್ಲಿ ಇದ್ದು ಕಾರ್ಯಕ್ರಮವನ್ನು ವೀಕ್ಷಿಸಿದಲ್ಲಿ ಮಾಡುವವರಿಗೂ ಒಂದು ಉತ್ಸಾಹ ಮತ್ತು ವಿಶೇಷವಾಗಿ ಆ ಕಾರ್ಯಕ್ರಮಕ್ಕೆ ಸಂಘಟನೆಗೆ ಒಂದಷ್ಟು ಶ್ರಮಿಸಿದವರಿಗೂ ಒಂದು ಉತ್ಸಾಹ, ಜನ ಇದ್ರಪ್ಪ ಎನ್ನುವಂಥ ಒಂದು ಸಂತೃಪ್ತಿ ಇರ್ತದೆ. ಈ ಬಾರಿ ತಂಡಕ್ಕೆ ಹೆಚ್ಚು ಪ್ರೋತ್ಸಾಹ ಸಿಗಲಿ ಎಂಬ ಕಾರಣಕ್ಕೆ ಮತ್ತು 32ರಷ್ಟು ತಂಡ ಇರುವ ಕಾರಣ ನಾವು 4 ಬಹುಮಾನಗಳನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಪ್ರಥಮ ಬಹುಮಾನ ಮಾನಫಲಕ ಮತ್ತು ಪ್ರಶಂಸಾ ಪತ್ರ ಸಹಿತ 10,000 ರೂಪಾಯಿ. ದ್ವಿತೀಯ ಬಹುಮಾನ ಮಾನಫಲಕ ಪ್ರಶಂಸಾ ಪತ್ರ ಸಹಿತ 7,000 ರೂಪಾಯಿ ಮತ್ತು ತೃತೀಯ ಬಹುಮಾನ ಮಾನಫಲಕ ಪ್ರಶಂಸಾ ಪತ್ರ ಸಹಿತ 5,000 ರೂಪಾಯಿ. ಇನ್ನು ಚತುರ್ಥ ಬಹುಮಾನ ಮಾನಫಲಕ ಪ್ರಶಂಸಾ ಪತ್ರ ಸಹಿತ 5,000 ರೂಪಾಯಿ. ಈ ಬಹುಮಾನಗಳಲ್ಲದೆ ವಿಶೇಷವಾಗಿ ಆ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ತಂಡಗಳಿಗೂ ತಕ್ಕ ಮಟ್ಟಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲದೆ ಮಾನಫಲಕಗಳಿರ್ತದೆ, ಪ್ರಮಾಣ ಪತ್ರಗಳು ಪ್ರತಿಯೊಬ್ಬರಿಗೂ ನೀಡುವ ಹಾಗೆ, ಯಾಕಂದರೆ ಆ ಕಾರ್ಯಕ್ರಮ ಒಂದು ಚಿರಂತನ ನೆನಪಾಗಿ ಉಳಿಲಿ ಎಂಬುದು ನಮ್ಮ ಉದ್ದೇಶ. ಇನ್ನು ಆ ದಿವಸ ಬೆಳಿಗ್ಗೆ ಸಾಯಿ ಪರಿವಾರನ ಒಂದು ಮಾನವೀಯ ಕಳಕಳಿಯನ್ನು ಆ ದಿವಸವೂ ನಾವು ಮರೆಯಲಿಲ್ಲ ಎಂಬುದನ್ನು ತೋರಿಸುವುದಕ್ಕೆ ಉದಾರ ದಾನಿಗಳೊಬ್ಬರ ನೆರವಿನಿಂದ ಅವರ ಪ್ರಾಯೋಜಕತ್ವದಲ್ಲಿ ಆ ದಿವಸದ ಉದ್ಘಾಟನೆ ಸಮಾರಂಭದಲ್ಲಿ ಸ್ಥಳೀಯ ಸ್ವಲ್ಪ ಕಷ್ಟಮಟ್ಟಿಗೆ ದಿನ ವಿದ್ಯಾರ್ಥಿಗಳ ಸಂಖ್ಯೆ ಎಲ್ಲ ಕಡಿಮೆ ಇದೆ, ಮುಂದುವರಿಕೆ ಕಡಿಮೆ ಇದೆ, ವಿದ್ಯಾರ್ಥಿಗಳು ತೀರಾ ಬಡ ಕುಟುಂಬದಿಂದ ಬಂದಿದ್ದಾರೆ ಎನ್ನುವಂತಹ ಕಲ್ಪನೆ ಇರುವ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸರಿಸುಮಾರು 100 ಶಾಲಾ ಬ್ಯಾಗ್ಗಳನ್ನು ವಿತರಿಸುವ ಕಾರ್ಯಕ್ರಮ ಅಂದಿನ ಉದ್ಘಾಟನಾ ಸಮಾರಂಭದಲ್ಲೇ ನಾವು ಇಟ್ಟುಕೊಂಡಿದ್ದೇವೆ. ಇದು ಗಮನಿಸಬೇಕಾಗಿರುವ ಅಂಶ. ಅಂದು ಕೂಡ 100 ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ ವಿತರಣೆ ನಡೆಯಲಿಕ್ಕಿದೆ. ಹೀಗೆ ಒಟ್ಟಂದದಲ್ಲಿ ಸಾಯಿ ಪರಿವಾರನ ಅಂತರ್ನಾಡಿಗಳನ್ನು ಪರಿಚಯಿಸುವ ಹಾಗೆ ಬೇರೆ ಬೇರೆ ಮುಖಗಳನ್ನು ಅವತ್ತು ಕಾರ್ಯಕ್ರಮದಲ್ಲಿ ನೋಡ್ಬೋದು. ಒಂದಷ್ಟು ಉತ್ಸಾಹದ ಪಾಲ್ಗೊಳ್ಳುವಿಕೆ ನೋಡ್ಬೋದು. ತಾವೆಲ್ಲರೂ ಒಂದಷ್ಟು ಸಮಯ, ಒಂದು ಗಳಿಗೆ ಆದರೂ ಆ ಸ್ಥಳಕ್ಕೆ ಬಂದು ಹೋದೆವು, ಆ ಕಾರ್ಯಕ್ರಮದಲ್ಲಿ ನೋಡಿದೆವು. ನೇರ ಅನುಭವ, ನೇರ ಪ್ರಸಾರದಲ್ಲಿ ಇರುವಂಥದ್ದೇ, ಆದರೆ ನೇರ ಅನುಭವ ಪಡೆದುಕೊಂಡೆವು ಅಂತ ಹೇಳಿದರೆ ನಮ್ಮ ಇಷ್ಟು ದಿನಗಳ ರಾತ್ರಿ ಹಗಲಿನ ಓಡಾಟ ಸಾರ್ಥಕ ಆಗಲಿಕ್ಕೆ ಸಾಧ್ಯ, ಯಶಸ್ವಿಗೆ ಬರಲಿಕ್ಕೆ ಸಾಧ್ಯ. ಮತ್ತು ಮುಂದಿನ ಬಾರಿ ಕೂಡ ನಮಗೆ ಇಂತಹ ಒಂದು ಸ್ಪರ್ಧೆ ಆಯೋಜನೆ ಮಾಡುವುದಕ್ಕೆ ನಿಮ್ಮ ಸಹಕಾರ ಬಹಳ ದೊಡ್ಡ ಕಾರಣ ಆಗ್ತದೆ. ತಮ್ಮೆಲ್ಲರ ದೊಡ್ಡ ಸಂಖ್ಯೆಯ ಪಾಲ್ಗೊಳ್ಳುವಿಕೆ ನಿರೀಕ್ಷೆಯಲ್ಲಿ ನಾವಿದ್ದೇವೆ.